ಹಲೋ ಮಕ್ಕಳೇ, ನಾವಿವತ್ತು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿರುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಏನಪ್ಪ ಅಂದರೆ, ಇದರಲ್ಲಿ ಅಸೆಟ್ ಮತ್ತು ಡಿಪ್ರಿಸಿಯೇಷನ್ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಪ್ರಾಬ್ಲಮ್ ನೋಡೋಣ. ಆನ್ 1/4/2021, ಮಿಸ್ ಸುರೇಶ್ ಆ್ಯಂಡ್ ಸನ್ಸ್ ಪರ್ಚೇಸ್ಡ್ ಮೆಷಿನರಿ ಕಾಸ್ಟಿಂಗ್ 45,000 ಆ್ಯಂಡ್ ಸ್ಪೆಂಡ್ 5,000 ಫಾರ್ ಇಟ್ಸ್ ಇನ್ಸ್ಟಾಲೇಷನ್. Next, on 31/3/2023, the machinery was sold for 40,000. ಇಲ್ಲಿ ಪರ್ಚೇಸ್ ಮಾಡಿರೋ ಮೆಷಿನರಿನ ಲೇಟರ್ ಅವರು ಸೇಲ್ ಮಾಡ್ತಾರೆ. ನೆಕ್ಸ್ಟ್, ಆನ್ 1/4/2023, ನ್ಯೂ ಮೆಷಿನರಿ ವಾಸ್ ಬಾಟ್ ಫಾರ್ 85,000. ಸೊ ಡಿಪ್ರಿಸಿಯೇಷನ್ ವಾಸ್ ಚಾರ್ಜ್ at 10% per annum under diminishing balance method. ಅಕೌಂಟ್ಸ್ ಆರ್ ಕ್ಲೋಸ್ಡ್ ಆನ್ 31st March ಎವ್ರಿ ಇಯರ್. ಸೊ 2 ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕು, ಮೆಷಿನರಿ ಅಕೌಂಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಕೌಂಟ್ ಫಾರ್ 3 years. ಓಕೆ, ಬನ್ನಿ ಅಕೌಂಟ್ ಪ್ರಿಪೇರ್ ಮಾಡೋಣ. ಫಸ್ಟಿಗೆ ಮೆಷಿನರಿ ಅಕೌಂಟ್ ಫಾರ್ಮ್ಯಾಟ್ ಹಾಕೊಳ್ಳಿ. ಮೆಷಿನರಿ ಅಕೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ನಾವು ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ ಆನ್ 1/4/2021 ಟು ಬ್ಯಾಂಕ್ ಅಕೌಂಟ್ 50,000 rupees. ಈ 50,000 ಹೆಂಗೆ 45,000 ಪರ್ಚೇಸ್ ಮಾಡಿದ್ದು ಮತ್ತು 5,000 ಇನ್ಸ್ಟಾಲೇಷನ್ ಕಾಸ್ಟು. ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಹೆಂಗೆ ಚಾರ್ಜ್ ಮಾಡ್ತೀವಿ, 10%. ಸೊ ಅದರ ನೆಕ್ಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋವಾಗ 31/3/2022 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 10% ಆಫ್ ದಿಸ್ 50,000, ದಟ್ ಈಸ್ 5,000. ಓಕೆ, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಆಗ ಉಳಿದಿರೋ ಅಮೌಂಟ್ ಅಂದರೆ 50,000 ಮೈನಸ್ 5,000, 45,000 ನಾವು ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. 50,000 ಇಲ್ಲಿ ತೊಗೊಂಬರ್ತೀರಾ, ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ 45,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಎಂಡ್ ಡೇಟ್. ಸೊ ನೆಕ್ಸ್ಟ್ ಇಯರ್ April 4, 2022 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 45,000 rupees. ಇದಕ್ಕೆ ಮತ್ತೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ 31/3/2023 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 45,000 10% ಬಂದುಬಿಟ್ಟು 4,500. ಓಕೆ, ಅದೇ ಟೈಮಿಗೆ ಇನ್ನೊಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಏನು, ದ ಮೆಷಿನರಿ ವಾಸ್ ಸೋಲ್ಡ್ ಫಾರ್ 40,000 rupees. ಓಕೆ, ಸೊ ಈಗ 45,000ಅಲ್ಲಿ ನಿಮಗಿಲ್ಲಿ 45,000 ಮೆಷಿನರಿ ಇದೆ. ಅದರಲ್ಲಿ ನೀವು ಡಿಪ್ರಿಸಿಯೇಷನ್ ತೆಗೆದುಬಿಡಿ 4,500. ಓಕೆನಾ? ಇದು ಡಿಪ್ರಿಸಿಯೇಷನ್ನು. ಇದನ್ನು ತೆಗೆದಾಗ ನಮ್ಮ ಹತ್ರ ಉಳಿಯೋದು 40,500. ಓಕೆ, ಈ ಅಮೌಂಟನ್ನ ಅಸೆಟ್ಟು ಇದನ್ನು ನಾವು ಮತ್ತೆ 40,000 rupeesಗೆ ಸೇಲ್ ಮಾಡ್ತಾ ಇದ್ದೀವಿ. ಆ ವ್ಯಾಲ್ಯೂ ಬಂದುಬಿಟ್ಟು 40,500, ನಾವು ಸೇಲ್ ಮಾಡ್ತಿರೋದು 40,000 rupeesಗೆ. ಸೊ ಏನಾಗುತ್ತೆ, ನಮಗೆ 500 ರೂಪಾಯಿ ಲಾಸ್ ಆಗುತ್ತೆ. ಇದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಹೇಗೆ ರೆಕಾರ್ಡ್ ಮಾಡ್ತೀವಿ, ಸೇಲ್ ಮಾಡಿದ್ದನ್ನು ಬೈ ಬ್ಯಾಂಕ್ ಅಕೌಂಟ್ 40,000 rupees ಅಂತ ಹಾಕ್ಕೊತೀವಿ. ಆಮೇಲೆ ನಮಗೆ ಲಾಸ್ ಆಯ್ತಲ್ಲ, ನಾವು ಅದನ್ನು ಬರ್ಕೊಬೇಕು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್ ಆನ್ ಸೇಲ್ ಅದು 500 rupees. ಸೊ ಇಲ್ಲಿ ನಾವು ಏನೂ ಬ್ಯಾಲೆನ್ಸ್ ಇಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ, ಹಾಗಾಗಿ 45,000 ಎರಡೂ ಕಡೆ ಹೀಗೆ ಬರ್ಕೊಂಡಿರ್ತೀವಿ. ಓಕೆ, ನೆಕ್ಸ್ಟು ಅದರ ನೆಕ್ಸ್ಟ್ ಇಯರ್ ಏನಾಗುತ್ತೆ, 1/4/2023 ನ್ಯೂ ಮೆಷಿನರಿ ವಾಸ್ ಬಾಟ್ ಫಾರ್ 85,000 rupees. ಆನ್ 1/4/2023 ಟು ಬ್ಯಾಂಕ್ ಅಕೌಂಟ್ ನಾವು ಪರ್ಚೇಸ್ ಮಾಡಿದ್ದಕ್ಕೆ 85,000. ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು 31/3/2024 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 8,500 ಮತ್ತು 85,000 ಹಾಕ್ಕೊಳ್ಳಿ. ಇದರ ಡಿಫ್ರೆನ್ಸ್ ಬಂದುಬಿಟ್ಟು 76,500. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟು ಇಲ್ಲಿ 1/4/24 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 76,500. ಇಲ್ಲಿಗೆ ಒಂದು ಅಕೌಂಟ್ ಕೇಳಿದ್ರು ಅವರು, ಮೆಷಿನರಿ ಅಕೌಂಟ್. ಇದು ಪ್ರಿಪೇರ್ ಆಗಿದೆ. ಓಕೆನಾ? ನೆಕ್ಸ್ಟ್ ನಾವು ಡಿಪ್ರಿಸಿಯೇಷನ್ ಅಕೌಂಟ್ ಫಾರ್ 3 yearsನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಮೊದಲಿಗೆ ಫಾರ್ಮ್ಯಾಟನ್ನು ಹಾಕ್ಕೊಳ್ಳಿ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಲ್ಲಿ ಮೆಷಿನರಿ ಅಕೌಂಟಲ್ಲಿ ಎಲ್ಲೆಲ್ಲಿ ಡಿಪ್ರಿಸಿಯೇಷನ್ ಮೆನ್ಷನ್ ಆಗಿದೆ ಅದನ್ನೆಲ್ಲ ನಾವು ಈ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಕೊತೀವಿ. ಸೊ ಇಲ್ಲಿ 31/3/2022 ಬೈ ಡಿಪ್ರಿಸಿಯೇಷನ್ 5,000 ಇದೆ, ಅದನ್ನು ನಾವಿಲ್ಲಿ ಬರ್ಕೊತೀವಿ. ಸೊ ಟು ಮೆಷಿನರಿ ಅಕೌಂಟ್ 5,000, ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 31/3/2022 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,000. ಹಾಗಾಗಿ ಅಲ್ಲಿಗೆ
ಟ್ಯಾಲಿ ಆಗುತ್ತೆ. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಬಂದುಬಿಟ್ಟು 31/3/23ಗೆ ಎಷ್ಟು 4500. ಸೊ ಅಗೇನ್ 31/3/23ಗೆ ಟು ಮೆಷಿನರಿ ಅಕೌಂಟ್ 4500, ಅದನ್ನು ಮತ್ತೆ ಟ್ರಾನ್ಸ್ಫರ್ ಮಾಡಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4500. ನೆಕ್ಸ್ಟು ಇಲ್ಲಿ ಬೈ ಡಿಪ್ರಿಸಿಯೇಷನ್ ಇದೆ 8500 ಆನ್ 31/3/2024, ಇದನ್ನು ರೆಕಾರ್ಡ್ ಮಾಡೋಣ. ಸೊ ಟು ಮೆಷಿನರಿ ಅಕೌಂಟ್ 8500, 31/3/24 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 8500. ಹೀಗೆ ನಾವು ಮೆಷಿನರಿ ಅಕೌಂಟ್ ಮತ್ತು ಡಿಪ್ರಿಸಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಈ ಥರ ಒಂದು ಪ್ರಾಬ್ಲಮ್ನ ನಿಮಗೆ 12 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.